ಗ್ರಾಹಕರೇ ದೇವರು ಅನ್ನುವ ಮಾತನ್ನ ಬೋರ್ಡಿಗೆ ಮಾತ್ರ ಸೀಮಿತ ಮಾಡಿದ್ರ ಬೆಸ್ಕಾಂ ಅಧಿಕಾರಿಗಳು. ಕಾನೂನು ಎಲ್ಲರಿಗೂ ಒಂದೇ, ಕ್ರಮ ಎಲ್ಲರ ಮೇಲೂ ಆಗಲಿ. ಪಾವಗಡ ಬೆಸ್ಕಾಂ ಗ್ರಾಹಕ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು ಕಷ್ಟವಾಯಿತಾ ಕೆಲ ಬೆಸ್ಕಾಂ ಅಧಿಕಾರಿಗಳಿಗೆ? ವಿದ್ಯುತ್ ಗ್ರಾಹಕನ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡದ ಪಾವಗಡ ಉಪವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್. ವಿದ್ಯುತ್ ಗ್ರಾಹಕನಿಗೆ 2 ವರ್ಷವಾದರೂ ಬಿಲ್ ಕೊಡದ ಪಾವಗಡ ಉಪವಿಭಾಗ. ವಿದ್ಯುತ್ ಗ್ರಾಹಕ ನಾಗಭೂಷಣ್ ಪ್ರಶ್ನೆಗಳಿಗೆ ಸಂಬಂಧವಿಲ್ಲದ ಜವಾಬು ನೀಡಿದ ಎಇ ಕೃಷ್ಣಮೂರ್ತಿ. ಹಲೋ ಸರ್, ನಮಸ್ತೆ. ನಿಮ್ಮ ವಾಣಿಯಿಂದ ಬಳಗಾರ ಅಂತ ಮಾತಾಡೋದು ಸರ್. ಸರ್, ನಿಮ್ಮ ಭಾಗದ ಒಬ್ಬ ಗ್ರಾಹಕರು ಲೈನಲ್ಲಿದ್ದಾರೆ. ಅವ್ರನ್ನೊಂದು ಸ್ವಲ್ಪ ಕಾನ್ಫರೆನ್ಸ್ ಅಂತೀನಿ, ಅವ್ರದ್ದೇನೋ ಪ್ರಾಬ್ಲಮ್ ಇದೆ ಅಂತೆ. ಹೌದಾ ಸರ್? ಹಾ, ಅದೇ ಊರು ಹೇಳ್ತಾರೆ ಏನ್ ಸಮಸ್ಯೆ ಅಂತ ಕೇಳಿ ಸರ್ ಅವ್ರನ್ನ. 1 ಸೆಕೆಂಡ್ ಕಾನ್ಫರೆನ್ಸ್ ಅಂತೀನಿ. ನಾಗಭೂಷಣ್ ಲೈನಲ್ಲಿ ಸಾಹೇಬರು ಇದ್ದಾರೆ, ಮಾತಾಡಿ. ಹೇಳಿ, ನೀವು ಯಾವ ಊರವರು, ಏನ್ ಸಮಸ್ಯೆ ಹೇಳಿ. ಓಕೆ, ಹೇಳಿ ಅದೇನಿದೆ ಹೇಳಿ. ಅದೇ ಸರ್, ನಮ್ಮ ಊರಲ್ಲಿ ಸುಮಾರು ನಾವು ಹುಟ್ಟಿದ್ಗಿಂತ ಮೊದಲು ನಮ್ಮ ತಾತರ ಕಾಲದಿಂದಲೂ ಕರೆಂಟ್ ನಮ್ಮ ಊರಿಗೆ ಯಾವಾಗ ಬಂತು ಅವಾಗಿಂತ ಕರೆಂಟ್ ಇಲ್ಲಿ ಯಾರು ಕಟ್ಕೊಂಡ್ ಬಂದಿಲ್ಲ. ಇದು ಒಂದು. ಮತ್ತೆ ಈ 2 ವರ್ಷ ಹಿಂದೆ ನೀವು ಕಟ್ಟಲೇಬೇಕು ಅಂತ ಲೈನ್ ಮೇಲೆ ಬಂದು ಕಟ್ ಮಾಡಿ ಲೈಸೆನ್ಸ್ ಇರಬೇಕು ಮತ್ತೆ ಮೀಟರ್ ಇರಬೇಕು ಅಂತ ನನ್ ಕಟ್ ಮಾಡಿದ್ರು. ನಾನು ಲೈಸೆನ್ಸು ಮತ್ತೆ ಮೀಟ್ರು ಅದಕ್ಕೆ ಬೇಕಾದಂತ ಇಂಜಿನಿಯರು ಮತ್ತೆ ಕಾಂಟ್ರಾಕ್ಟರ್ನ ಇಟ್ಕೊಂಡು ಅವ್ರಿಗೆಲ್ಲ ದುಡ್ಡು ಎಲ್ಲ ಕೊಟ್ಬಿಟ್ಟು ಅದು ಮೀಟ್ರು ತರಿಸಿ ಅದು ಫಾರ್ಮಾಲಿಟೀಸ್ ಎಲ್ಲ ಮಾಡ್ಕೊಂಡಿದ್ದೀನಿ 2 ವರ್ಷ. ಅದಾದ್ಮೇಲೆ ತಿಂಗಳ ಬಿಲ್ ಕೊಡ್ಬೇಕಿತ್ತು. ಇವರು ಚೆಕ್ ಮಾಡ್ಕೊಂಡು ಹೋಗಿದ್ರು. ಇವ್ರು ಗೊತ್ತೇ ಇರುತ್ತಲ್ವಾ, ನಾವು ಲೈಸೆನ್ಸ್ ತಗೊಂಡಿದ್ದೀವಿ, NOC ಕೊಟ್ಟಾರ ಯಾರು, NOC ಕೊಡಕ್ಕೆ ಲೈನ್ ಮೇಲೆ ಬಂದಿದ್ದು. ಈಗ ಕೊಟ್ಟ ಮೇಲೆ ತಿಂಗಳ ಕೊಡಬೇಕಿತ್ತು, ಅದು ಬಿಲ್ ಕೊಟ್ಟಿಲ್ಲ. ಎಷ್ಟು ವರ್ಷದಿಂದ ಕೊಟ್ಟಿಲ್ಲ? 2 ವರ್ಷದಿಂದ ಕೊಟ್ಟಿಲ್ಲ. ಇದು 2 ವರ್ಷದಿಂದ ಬಿಲ್ ಕೊಟ್ಟಿಲ್ಲ. ಈಗ ಕೊಟ್ಟಿದ್ದಾರೆ. 2 ವರ್ಷ ಆದ್ಮೇಲೆ ಈಗ ಕೊಟ್ಟಿದ್ದಾರೆ. ಒಂದು ನೆಕ್ಸ್ಟ್ ಅದೇ ಬಿಲ್ಲು ಇವಾಗ ಮಾಮೂಲಿ 8 ರೂಪಾಯಿ ಕಮರ್ಷಿಯಲ್ ಅವಕ್ಕೆ 30 ಪೈಸೆ ಇರುತ್ತೆ ಅಂತ ಸಾರು ಹೇಳಿದ್ರು. ಇರ್ಲಿ, ಅದೇ ಬಿಲ್ 8 ರೂಪಾಯಿ ಆಗ್ಲಿ 9 ರೂಪಾಯಿ ಆಗ್ಲಿ ಅಂತ ಮಾಮೂಲಿ ಸರ್ಕಾರ ಎಲ್ಲರಿಗೂ ಏನಿದು ರೇಟ್ ಇರುತ್ತೋ ಅದನ್ನೇ ಕೊಡ್ಲಿ. ಆದ್ರೆ ಈಗ ಯಾಕೆ ತಿಂಗಳ ಕೊಟ್ಟಿಲ್ಲ? ಇಲ್ಲಿ 828 ಯೂನಿಟ್ಗೆ 43,000 ಚಿಲ್ಲರೆ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಕೊಟ್ರು? ಈಗ ಸರ್ಕಾರ ಎಷ್ಟಿದೆ, ಈಗ ಮಿನಿಮಮ್ ಚಾರ್ಜ್ ಎಷ್ಟಿರುತ್ತೆ? ಸಹಜವಾಗಿ ಈಗ ಬೆಸ್ಕಾಂ ಇದರಲ್ಲಿ ಗೂಗಲ್ ಅಲ್ಲಿ ನೋಡಿ ಚೆಕ್ ಮಾಡಿದ್ರೆ 250 ರೂಪಾಯಿ ಮಿನಿಮಮ್ ಚಾರ್ಜ್. ಇವ್ರು ಯಾಕೆ 200 ರೂಪಾಯಿ ಹಾಕ್ತಾ ಇದ್ದಾರೆ? 1 ಸೆಕೆಂಡ್ ಹೇಳಿ ಸಾಹೇಬ್ರೆ, ಕೇಳಿಸ್ಕೊಂಡ್ರಾ? ಅವರಿಗೆ ಸಂಬಂಧಪಟ್ಟಂಗೆ ಶಾಖಾಧಿಕಾರಿಗಳಿದ್ದಾರೆ ಸರ್, ಅಸಿಸ್ಟೆಂಟ್ ಇಂಜಿನಿಯರ್. ಹೌದ್ರಾ? ಅವ್ರ ನಂಬರ್ ಕೊಡ್ತೀನಿ ತಮ್ಗೆ. ಅಲ್ಲ ಸಾಹೇಬ್ರೆ, ಇವಾಗ ಅವ್ರ ಪ್ರಾಬ್ಲಮ್ ಏನಂದ್ರೆ, 1 ಸೆಕೆಂಡ್, ಶಾಖಾಧಿಕಾರಿಗಳಿರ್ಲಿ, 1 ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಶಾಖಾಧಿಕಾರಿಗಳಿರ್ಲಿ, ಅವ್ರ ಹತ್ರ ಮಾತಾಡೋಣ. ಇವಾಗ ನಿಮ್ಮವರು ಮೀಟರ್ ರೀಡರ್ಸ್ 2 ವರ್ಷದವರೆಗೂ ಯಾಕೆ ಬಿಲ್ ಕೊಟ್ಟಿಲ್ಲ ಇವ್ರಿಗೆ? ಸರಿ ಸರ್, ಅದಕ್ಕೆ ಕರೆಕ್ಟ್ ಈಗ ನೀವು ಹೇಳ್ತಾ ಇದ್ರಲ್ವಾ? ನಾನು ಹೇಳ್ತಾ ಇಲ್ಲ, ಕನ್ಸ್ಯೂಮರ್ ಹೇಳ್ತಾ ಇದಾರೆ, ನಿಮ್ಮ ಗ್ರಾಹಕರೇ ಹೇಳ್ತಾ ಇದಾರೆ. ನಾನು ಹೇಳ್ತಾ ಇರೋದು ಯಾಕೆ ಕೊಟ್ಟಿಲ್ಲ ಏನು ಅಂತ ಹೇಳಿ ಅಂತ. ಅಲ್ಲಿ ಅಕೌಂಟಿಂಗ್ ಸೆಕ್ಷನ್ ಅಲ್ಲಿ ಇದಾರೆ, ಅವ್ರಿಗೆ ಗೊತ್ತಿರತ್ತೆ ಅದು. ಸರ್, ನಾನು AWಗೆ ಫೋನ್ ಮಾಡಿರೋದಲ್ವಾ ಸರ್? ಸರ್, AW ಹೌದು. AW ಅಂದ್ರೆ ನಮ್ಮಲ್ಲೇ ಇಲ್ಲೇ ಅಕೌಂಟಿಂಗ್ ನಾವು ಬಿಲ್ ಮಾಡಲ್ಲ. ನಾವು ಬಿಲ್ ಮಾಡೋದಲ್ಲಿ ಅಲ್ಲಿ ಮಂಗಳವಾರದಲ್ಲಿ ಅಕೌಂಟಿಂಗ್ ಸೆಕ್ಷನ್ ಇದೆ, ಅಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, ಅಲ್ಲೇ ರೆವಿನ್ಯೂ ಸೆಕ್ಷನ್ ಎಲ್ಲ ಇದೆ. ಬಿಲ್ ಮಾಡೋದು ಅಲ್ಲೇ ಮಾಡ್ತಾರೆ ಸರ್. ಇವಾಗ ಅಕೌಂಟ್ ಸೆಕ್ಷನ್ ನಿಮ್ಮ ಅಂಡರ್ ಬರುತ್ತಾ ಬರಲ್ವಾ ಸರ್? ಏನು ಸಾಹೇಬ್ರೆ, ಅಕೌಂಟ್ ಸೆಕ್ಷನ್ ನಿಮ್ಮ ಅಂಡರ್ ಬರುತ್ತಾ ಬರಲ್ವಾ? ಸರ್, ಅಂಡರ್ ಬರುತ್ತೆ, ಬರಲ್ಲ ಅಂತೆಲ್ಲ. ಅದೆಲ್ಲರೂ ಇರ್ಲಿ ಸರ್. ನಾವು ಆಫೀಸ್ ಎಲ್ಲಿದೆ ಅಂತ ಕೇಳ್ತಾ ಇಲ್ಲ. 1 ಸೆಕೆಂಡ್ ನಾನು ಹೇಳಿ ಕೇಳಿಸ್ಕೊಳ್ಳಿ. ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಕೇಳ್ತಾ ಇಲ್ಲ. 2 ವರ್ಷದಿಂದ ನಿಮ್ಮ ಮೀಟರ್ ರೀಡರ್ ಬಿಲ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇರೋದು. ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ನಾನೇನ್ ಹೇಳ್ತಾರೆ ಅಲ್ಲಿ ಯಾಕೆ ಕೊಟ್ಟಿಲ್ಲ ಏನು ಅಂತ ಹೇಳಿ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ ನನಗೆ. ಓಕೆ, ಅಲ್ಲ ಸರ್, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವ್ರು ಬಂದು ಲೆಟರ್ ಕೊಟ್ಟಿದಾರಂತಲ್ಲ. ಸರಿ, ಅದಕ್ಕೆ ವಿಚಾರಿಸಿ ಅದಕ್ಕೆ ಏನಿದೆ ಅವ್ರಿಗೆ ನಾವು ರಿಪ್ಲೈ ಮಾಡ್ತೀವಿ.
ಮಾಡಿರೋದು ನನ್ನ ಹತ್ರ ಐತೆ. ಏನ್ ರಿಜೆಕ್ಟ್ ಮಾಡಿದಾರೆ? ನೀವು ಅದನ್ನ ಅಪ್ಲಿಕೇಶನ್ ನಾನು ಕಳ್ಸಿದ್ರೆ ಇವಾಗ ಏನಂತ ಕಳ್ಸಿದೀವಿ ಅಂತ ನೀವು ಓದ್ಕೊಂತಿದ್ದೀರ ಅದು ಜನಪದದಲ್ಲಿ ಏನ್ ಗೊತ್ತಾ, ಇತ್ಯಾದಿ L1, L2, L3, L5 ನಿಡಗಲ್ ಮತ್ತು ದೇವರಾಯನರೊಪ್ಪದಲ್ಲಿ ಗತ 100 ವರ್ಷಗಳಿಂದ ಯಾರಾದರೂ ವಿದ್ಯುತ್ ತೆರಿಗೆ ಕಟ್ಟಿಕೊಂಡು ಬಂದಿದ್ದರೆ ಮಾಹಿತಿ ಕಮರ್ಷಿಯಲ್ ಆಗಿರಬಹುದು, ಮನೆ ಆಗಿರಬಹುದು ಇತ್ಯಾದಿ ನಿಡಗಲ್ ದೇವರಾಯನರೊಪ್ಪ ಗ್ರಾಮದಲ್ಲಿ ಸಂಬಂಧಿಸಿದಂತೆ ವಿದ್ಯುತ್ ಬಿಲ್ಲುಗಳು ನಕಲು ಕೊಡಿ. ಯಾರಾದ್ರೂ ಗತ ಇವಾಗ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಯಾರ್ಯಾರು ಕಟ್ತಾ ಇದ್ದಾರೆ ನಿಡಗಲ್ ಮತ್ತು ದೇವರಾಯನರೊಪ್ಪದಲ್ಲಿ, ಅದು ಕೊಡಿ ಅಂದ್ರೆ ನೀವೇನ್ ಕೊಟ್ಟಿದ್ದೀರಾ? ಒಂದು ಸದರಿ ದೂರುದಾರರ ಬೆಸ್ಕಾಂ ಮಾಹಿತಿಯನ್ನು ವಿದ್ಯುತ್ ಸಂಪರ್ಕ ಪಡೆದ ಐಟಿ ಹಾಗೂ ಎಲ್ಟಿ ಗ್ರಾಹಕರಿಗೆ ವಿದ್ಯುತ್ ಬಿಲ್ಲು ಹಾಗೂ ವಿದ್ಯುತ್ ಹಣವನ್ನು ಪಾವತಿಸುವ ಬಗ್ಗೆ ಪ್ರಸ್ತಾಪಿಸಿದ್ದು ಪಾವಗಡ ಉಪ ವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರವರ ವರದಿ ಅನ್ವಯ. ನೋಡಿ, ಅನ್ವಯ ಅಂದ್ರೆ ನೀವೇ ಇದು ಕೊಟ್ಟಿರೋದು, ಅರ್ಥ ಆಯ್ತಾ ಸ್ವಾಮಿ? ಉಪವಿಭಾಗ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಹಕರುಗಳಿಗೂ ಬೆಸ್ಕಾಂ ನಿಯಮಾನುಸಾರವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಹಣವನ್ನು ಪಾವತಿಸದೆ ಇರುವ ಸಹಕಾರಿಗಳಿಗೆ ವಿದ್ಯುತ್ ನಿಲುಗಡೆಗೊಳಿಸಲಾಗುವುದು ಎಂದು ತಿಳಿಸಿರುತ್ತಾರೆ. ನೋಡಿ ಸರ್, ಈ ತರ ಯಾರ್ಯಾರು ವಿದ್ಯುತ್ ಇಲ್ಲ ಅವ್ರಿಗೆ ಎಲ್ಲರಿಗೂ ತಿಳಿಸಿದೀವಂತೆ. ಇಷ್ಟು ವರ್ಷದಿಂದ ಯಾಕೆ ತಿಳಿಸಿಲ್ಲ, ಇಷ್ಟು ವರ್ಷದಿಂದ ಯಾಕೆ ಕಟ್ ಮಾಡಿಲ್ಲ? ನಾನು ಹೇಳಿದ್ದೇನೆ ಕೇಳಿ. ಇವಾಗ ಸಮಸ್ಯೆ ಏನಿದೆ ನಿಮ್ದಷ್ಟೇ ಕೇಳಬೇಕು ನೀವು. ನಮ್ಮಲ್ಲಿ ಯಾರು ಆಧಾರ್ ನಂಬರ್ ತಗೊಂಡಿದ್ದಾರೆ, ಯಾರು ಕನ್ಸ್ಯೂಮರ್ ಇರ್ತಾರೆ ಅವರಿಗೆ ಬಿಲ್ ಕೊಡ್ತಾ ಇದಾರೆ, ಬಿಲ್ ಕಟ್ಟಿಸ್ತಿದ್ದಾರೆ. ನೀವು ನಮ್ಮ ಹತ್ರ ಬಂದು ಸರ್ವಿಸ್ ತಗೊಂಡಿದ್ದೀರಾ ಅಲ್ವಾ? ನಾವೆಲ್ಲರೂ ನಿಮ್ಮ ಹತ್ರ ಬಂದಿದ್ವಾ? ನಾನೇ ಬಂದಿಲ್ಲ. ಒಂಚ ನಾನು ಸರ್ವಿಸ್ ತಗೊಂಡಿದ್ದೆ 2 ವರ್ಷ ಹಿಂದೆ. ಆದ್ರೆ ಸರ್ವಿಸ್ ತಗೋಬೇಕು ಅಂತ ಕಟ್ ಮಾಡಿ ಕೊಟ್ಟವ್ರು ಯಾರು? ಯಾರಿಗೂ ಕೊಡಬೇಕು ಅಲ್ಲ ಸರ್. ಏನ್ ಕಟ್ ಮಾಡಿದ್ದಾರೆ? ಯಾರು ಕಟ್ ಮಾಡಿದ್ದಾರೆ? ನೋಡಿ ಸರ್, ನೋಡಿ ಇವ್ರ ಅರ್ಥನೂ ಇದ್ದಂಗ ಸರ್. ಇವಾಗ ಡಿಸ್ಕನೆಕ್ಷನ್ ಮಾಡಿದಾರಂತೆ ಅವ್ರದ್ದು. ಇಲ್ಲ, ಮಾಡಿಲ್ಲ. ಮಾಡಿದಾರಂತಲ್ಲ ಮಾಡಿಲ್ಲ ಸರ್. ಕಂಪ್ಲೇಂಟ್ ದರ್ ಅಲ್ಲೇ ಇದಾರೆ, ನೀವು ಮಾಡಿಲ್ಲ ಅಂತಿರಲ್ಲ ಸರ್. ಒಂದೇ ನಿಮಿಷ ನಾನು ಹೇಳ್ತೀನಿ ಕೇಳಿದ್ರೆ, ಕಂಟೆಂಟ್ ಲೈನ್ ಮ್ಯಾನ್ ಮತ್ತೆ ಎಇನ ಕಳಿಸ್ತೀನಿ. ಅದು ಡಿಸ್ಕನೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೇಳಿದ್ದೀನಿ ನಾನು. ಅವ್ರು ಡಿಸ್ಕನೆಕ್ಷನ್ ಮಾಡಿದ್ದಾರೆ ಕೇಳ್ತಾ ಇರೋದು ಈಗಿಂದಲ್ಲ. ಈಗ ಮೀಟರ್ ಒಂದ್ ನಿಮಿಷ ಸುಮ್ಮನೆ ನಾನು ಇವ್ರ ಹತ್ರ ಮಾತಾಡ್ತೀನಿ ಸರ್. ನೋಡಿ ಸರ್, ಇವರಿಗೆ ನಾವು ಕರೆಂಟ್ ಬಿಲ್ಲು ಅವ್ರು 2 ವರ್ಷ ಆದ್ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅಲ್ವಾ? ಹೌದು ಸರ್. ಕರೆಂಟ್ ಬಿಲ್ 2 ವರ್ಷ ಆದ್ಮೇಲೆ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ಓಪನ್ ಆಗಿಲ್ಲ. ಹಂಗಾಗಿ ಏನ್ ಮಾಡಿದ್ದಾರೆ, ಆಮೇಲೆ ಲೇಟ್ ಆಗಿ ಓಪನ್ ಆಗಿ ಅವರಿಗೆ ಬಿಲ್ ನ ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಲೇಟ್ ಆಗಿ ಅಂದ್ರೆ 2 ವರ್ಷನಾ ಸರ್? 2 ವರ್ಷ ಅಂತಲ್ಲ ನಾನು ಹೇಳ್ತಿರೋದು. ಎಷ್ಟು ಏನು ಅಂತ ಗೊತ್ತಿಲ್ಲ ನನಗೆ. ಇವ್ರು 2 ವರ್ಷ ಅಂತ ಹೇಳ್ತಾ ಇದಾರೆ. ಆಯ್ತಾ? ನಮಗೆ ಬಂದು ಯಾರ ಸರ್ವಿಸ್ ಅಂದ್ರೆ ನೀವು ಕರೆಂಟ್ ಬಂದು ಕೇಳಿರ್ತೀರಾ, ನೀವು ನಮಗೆ ಡೆಪಾಸಿಟ್ ಮಾಡ್ತೀರಾ. ನೀವು ಕನ್ಸ್ಯೂಮರ್ ಆದ್ರೆ ಅಂತರಿಗೆ ಮಾತ್ರ ನಾವು ಮೀಟರ್ ಹಾಕಿ ಡೆಪಾಸಿಟ್ ಕಳಿಸ್ಬಿಟ್ಟು ನಾವು ಕರೆಂಟ್ ಕೊಡ್ತೀವಿ. ಅಂತರಿಗೆ ಬಿಲ್ ಕೊಡ್ತೀವಿ, ಅಂತರಿಗೆ ಏನ್ ಮಾಡ್ತೀವಿ, ಪೇಮೆಂಟ್ ಮಾಡ್ಕೊಳ್ತೀವಿ. ಅವ್ರು ಕಳಿಸಿಲ್ಲ ಅಂತಂದ್ರೆ ಡಿಸ್ಕನೆಕ್ಷನ್ ಮಾಡ್ತೀವಿ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ ಸರ್. ಆಯ್ತು ಸರ್. ನೀವು ಸುಳ್ಳು ಆಯ್ತಾ? ಈಗ ಕನೆಕ್ಷನ್ ಇವಾಗ ಸುಮ್ಮನೆ ಹಂಗೆ ತಗ್ಲಾಕೊಂಡಿರ್ತಾರೆ ಸರ್, ಸುಮ್ಮನೆ ತಗ್ಲಾಕೊಂಡಿರ್ತಾರೆ, ಮೀಟರ್ ಇರಲ್ಲ ಅಂತವ್ರು ನಾವು ಅದಕ್ಕೆ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ ಸರ್. ಅಂತರಿಗೆ ವಿಜಿಲೆನ್ಸ್ ಅಂತ ಇದಾರೆ. ಅದೇ ಸಪರೇಟ್ ಬೆಸ್ಕಾಂ ಅಲ್ಲಿ ಒಂದು ವಿಜಿಲೆನ್ಸ್ ವಿಂಗ್ ಅಂತ ಇದೆ. ಅಲ್ಲಿ ಎಲ್ಲರೂ ಏನೋ AWL ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬಂದು ಅದೇನಿದೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರು ಮಾತಾಡ್ತಿರೋದು ಸರ್? ಈಗ ಯಾಕೆ ಮಾತಾಡ್ತಾ ಇರೋದು? ಅಲ್ಲ, ಅದಕ್ಕೆ ಸಪರೇಟ್ ವಿಂಗ್ ಇದೆ. ಒಂದೇ ಅಲ್ಲ, ಇಲ್ಲಿ ಬೇರೆ ಬೇರೆ ತರದ್ ಇದಾವೆ. ಮೇಜರ್ ವರ್ಕ್ಸ್ ಬೇರೆ ಇದೆ, ಕೆಪಿಟಿಷನ್ ಬೇರೆ ಇದೆ, ಬೆಸ್ಕಾಂ ಬೇರೆ ಇದೆ. ಕೆಲಸ ಮಾಡ್ತಾರೆ. ಸಳ್ಳನ್ಗೊಂದು ಪಿಳ್ಳೆನವ ಅಂತ ಸಾಹೇಬ್ರೆ, ಇವಾಗ ನಿಮ್ ಹೆಸರೇನು ಸಾಹೇಬ್ರೆ? ಒಂದ್ ನಿಮಿಷ ನಾಗಭೂಷಣ್ ಸಾಹೇಬ್ರೆ, ನಿಮ್ ಹೆಸರೇನು? ಕೃಷ್ಣಮೂರ್ತಿ ಸಾಹೇಬ್ರೆ, ನಿಮ್ಗೆ 3 ಪಾಯಿಂಟ್ ಹೇಳ್ತೀನಿ, ಕರೆಕ್ಟ್ ಆಗಿ ಗಮನ ಕೊಡಿ. ಯಾವುದೇ ಒಬ್ಬ ಗ್ರಾಹಕ ನಿಮ್ಗೆ ಕರೆ ಮಾಡಿ ಸರ್ ನಮಸ್ತೆ ಅಂದ್ರೆ ಅದಕ್ಕೆ ರಿಪ್ಲೈ ಕೊಡಿ. ಫಸ್ಟ್ ನಮಸ್ತೆ ಸರ್ ಹೇಳಿ. ನಿಮ್ಗೆ ಗೌರವ ಕೊಡ್ತಾ ಇರೋದು ನಿಮಗಲ್ಲ, ನಿಮ್ಮ ಹುದ್ದೆಗೆ.
ಫಸ್ಟ್ ಪಾಯಿಂಟ್. ಹೌದು ನಾನು ನಮಸ್ತೆ ಅಂದಾಗ ನೀವು ಹೇಳಿ ಸರ್, ರೆಕಾರ್ಡ್ ಇದೆ ಆಯ್ತಾ. ನಮಸ್ತೆ ಅಂದಾಗ ನೀವು ರಿಪ್ಲೈ ಕೊಡಿ, ಫಸ್ಟ್ ನಮಸ್ತೆ ಹೇಳಿ, ತಪ್ಪೇನಿದೆ? ನೀವು ನಮಸ್ತೆ ಹೇಳಲ್ಲ, ಕೇಳಿಸಿ ಸರ್, ಕೇಳ್ಕೊಳ್ಳಿ ಸರ್ ದಯವಿಟ್ಟು. AW ಸಾಹೇಬ್ರೆ ದಯವಿಟ್ಟು ನೀವ್ ಹೇಳೋದಲ್ಲ, ನಾನು ಹೇಳೋದನ್ನ ಕೇಳ್ಕೊಳ್ಳಿ. ಇವಾಗ ನೀವ್ ಏನಾದ್ರೂ ಮಾಡಿ ಆಯ್ತಾ. ಎರಡನೇದು, ನೀವ್ ಹೇಳಿದ್ರಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ, ಆಯ್ತಾ. ನಿಮ್ಮ ಗಮನಕ್ಕೆ ಬರದೇ ಅಲ್ಲ, ನೀವು ಒಬ್ಬ AW, ನಿಮ್ಮ ಗಮನಕ್ಕೆ ಬರಬೇಕು. ಅದಕ್ಕೆ ನಿಮ್ಗೆ 2.5 ಲಕ್ಷ ರೂಪಾಯಿ ಸಂಬಳ ಕೊಟ್ಟು ನಿಮ್ಗೆ ಆ ಸ್ಥಾನದಲ್ಲಿ ಕೂರ್ತಿರೋದು. ಐ ಆಮ್ ರೈಟ್? ಒಂದ್ ನಿಮಿಷ, ನಾನು ಹೇಳಿ ಪೂರ್ತಿ ಕೇಳ್ಕೊಳ್ಳಿ ಸರ್. ನೀವು ಮಾತಾಡಿವ್ರಂತೆ, ನಾನು ಹೇಳೋದು ಕೇಳ್ಕೊಳ್ಳಿ ಪೂರ್ತಿಯಾಗಿ, ಓಕೆನಾ. ನಿಮ್ಗೆ ಸಂಬಳ ಕೊಡ್ತಿರೋದೇ ಎಲ್ಲದನ್ನೂ ನೋಡ್ಕೊಳ್ಳೋದಕ್ಕೆ ನಿಮ್ಮನ್ನ AW ಆಗಿ ಅಪಾಯಿಂಟ್ ಮಾಡಿ ಪಾವುಗಡ ಸಬ್ ಡಿವಿಷನ್ ಕೊಟ್ಟಿರೋದು. ನನ್ನ ಗಮನಕ್ಕೆ ಬಂದಿಲ್ಲ, ಎಗ್ ಮಾತಾಡ್ತೀನಿ, ಜೈಗ್ ಮಾತಾಡ್ತೀನಿ, ಲೈನ್ ಮ್ಯಾನ್ ಮಾತಾಡ್ತೀನಿ ಅಂತಿದ್ದೀರಾ. ಸೆಕೆಂಡ್ ತಪ್ಪು. ಮೂರನೇ ತಪ್ಪು, ವಿಜಿಲೆನ್ಸ್ ಇದೆ, ಆಮೇಲೆ KPTC ಇದೆ ಅಂತ ಹೇಳಿದ್ರಿ ಸರ್. ವಿಜಿಲೆನ್ಸ್ ಬಂದು ಅವ್ರ ಕೆಲಸ ಅವ್ರು ಮಾಡ್ಲಿ. ಯಾರೋ ಒಬ್ರು ದೂರು ಕೊಟ್ರೆ ಬಂದು ವಿಜಿಲೆನ್ಸ್ ಮಾಡೋದಲ್ಲ. ವಿಜಿಲೆನ್ಸ್ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಒಂದು ಸಂಬಳ ಕೊಟ್ಟಿದ್ದಾರೆ, ಅವ್ರಿಗೊಂದು ಗಾಡಿ ಕೊಟ್ಟಿದ್ದಾರೆ, ಒಬ್ಬ AW ಕೊಟ್ಟಿದ್ದಾರೆ, ಒಂದು PC ಕೊಟ್ಟಿದ್ದಾರೆ. ಹಂಗಂದ್ರೆ ನಿಮ್ಮ ಜವಾಬ್ದಾರಿ ಏನ್ ಮಾಡ್ತಾ ಇದ್ದೀರಿ? ಹಂಗಂದ್ರೆ ಇವಾಗ ಮಾತಾಡಿ ಸರ್. ಇರಿ ನಾಗಭೂಷಣ್ ಒಂದ್ ನಿಮಿಷ ಸಾಹೇಬ್ರೆ, ನೀವು ಮಾತಾಡಿ, ಇವಾಗ ಮಾತಾಡಿ. ಈಗ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಏನೋ ಕೆಲಸ ಮಾಡ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ಸೊ ನೀವು ಮಾತಾಡಿದ್ದೆ, ನಾನು ಇವರು ಕೈಪಟ್ಟೆ ಅಂತ ಇವ್ರ ಜೊತೆಗೆ ಇವರು ಮಾತಾಡಿದ್ದೆ. ಸೊ ಹಂಗಾಗಿ ನಾವ್ ಯಾರೇ ಏನೇ ಮಾತಾಡಿದ್ರು ನಮಸ್ತೆ ಅಂತಂದ್ರೆ ನಮಸ್ತೆ ಅಂತಾನೆ ನಾವು ಮಾತಾಡೋದು. ಅನ್ಬೇಕು ಸರ್, ಅನ್ಬೇಕು. ಅಲ್ಲ ನಾವು ಅಂತ ಹೇಳ್ತೀವಿ, ನೀವು ಅನ್ಲಿಲ್ಲ ಬೇಡ ಅಂತ ಹೇಳಿದ್ರೆ ನಾವು ಬಿಡಲ್ಲ, ನಾವು ನಮಸ್ತೆ ಅಂತ. ಗೊತ್ತಾಯ್ತು. ಈವನ್ ಆಫೀಸಲ್ಲಿ ಬಂದ್ರು ಸಹಿತ ನಾವು ಸೇರಾಗೆ ಕೂರ್ತಿ ವಾಪಸ್ ಮಾಡ್ತೀವಿ ಹೊತ್ತು ಯಾರನ್ನೂ ಹಂಗೆ ಕಳ್ಸಲ್ಲ. ಆಯ್ತಾ? ಒಂದು. ಎರಡನೇದು ತಾವ್ ಹೇಳಿದ್ರಿ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ನಾನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿಲ್ಲ. ಆ ವಿಚಾರದ ಬಗ್ಗೆ ನಮಗೆ ಏನಾದ್ರು ವಿಚಾರ ಬೇಕಿದ್ರೆ ಅಲ್ಲಿ ಕೇಳ್ಕೊಬಹುದು ಅಂತ ಹೇಳಿದೆ. ಸೆಕೆಂಡ್ ಒನ್. ಮೂರನೇದು, ವಿಜಿಲೆನ್ಸ್ ಕರೆಕ್ಟ್ ಕನ್ಸ್ಯೂಮರು ಕಂಪ್ಲೇಂಟ್ ಮಾಡ್ಬೇಕು. ಈಗ ನಮಗ್ ಹೇಳಿದಾರೆ ಅವರು, ನಾವು ಸಹಿತ ನಮ್ ಕಡೆಯಿಂದ ಕಂಪ್ಲೇಂಟ್ ಮಾಡ್ತೀವಿ. ನೋಡಿ ಈ ರೀತಿ ಹಿಂಗಿದೆ, ಅನ್ನತ್ರ ಯೂಸ್ ಮಾಡ್ತಾ ಇದಾರೆ, ನೀವು ಬಂದು ಡಿಸ್ಕನೆಕ್ಷನ್ ಮಾಡಿ ಅಂತ ಹೇಳಿ ಅಂತ ನಮ್ ಕಡೆ. ನಿಮ್ ಮೊಬೈಲ್ ನಂಬರ್ ಏನ್ ಮಾಡ್ತಾ ಇದಾರೆ? ಮತ್ತೆ ವಿಜಿಲೆನ್ಸ್ ಬರ್ಬೇಕು ಅಂದ್ರೆ ನಿಮ್ ಮೊಬೈಲ್ ನಂಬರ್ ಏನ್ ಮಾಡ್ತಾ ಇದಾರೆ ಸರ್? ಈಗ O&Mನವರು ಡಿಸ್ಕನೆಕ್ಷನ್ ಮಾಡ್ತಾರೆ, ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಾಗತ್ತೆ ಅಂತಂದ್ರೆ, ಈಗ ನೀವೇ ಹೇಳಿದ್ರಿ ಅಲ್ಲೇ ಪಕ್ಕದಲ್ಲಿ ಇರ್ತಾರೆ, ಯಾರು ಡಿಸ್ಕನೆಕ್ಷನ್ ಮಾಡಿದ್ಮೇಲೆ ಬೇರೆಯವ್ರು ಏನ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಇಲ್ಲ ಯಾರೋ MLA ಸಾಹೇಬ್ರ ಹತ್ರ ಹೋಗ್ತಾರೆ, ಇಲ್ಲ ಇದ್ ಮಾಡ್ತಾರೆ, ಮೀಟರ್ ಹಾಕ್ತಾರಪ್ಪ, ಸದ್ಯ ಕಾರಣ ಕೊಡ್ರಪ್ಪ ಅಂತ ಹೇಳಿ ಅಂತ ಈ ರೀತಿ ಮಾತಾಡ್ತಾರೆ. ಅಂದ್ರೆ MLAಗಳು ಹೇಳಿದ್ರೆ, MP ಗಳು ಹೇಳಿದ್ರೆ ನೀವು ಫ್ರೀಯಾಗಿ ಕರೆಂಟ್ ಕೊಡ್ತೀರಾ, ಡೈರೆಕ್ಟ್ ಕನೆಕ್ಷನ್ ಕೊಡ್ತೀರಾ? ಸಾಮಾನ್ಯ ಜನ ಒಂದ್ ನಿಮಿಷ ಸಾಹೇಬ್ರ, ಒಂದ್ ನಿಮಿಷ ಸಾಹೇಬ್ರ, ಕೇಳಿ ಸರ್, ನಾನ್ ಹೇಳ್ತಾ ಇರೋದು ಬರೀ ನೀಡುಗಳಲ್ಲಿ ಮಾತ್ರ ಅಲ್ಲ, ಸ್ಟೇಟ್ ಅಲ್ಲಿ ಎಲ್ಲಾ ಕಡೆನೂ ಅವ್ರ ಅನ್ನಾತ್ರಾಗ ಆಗ್ತಾ ಇದ್ದಾರೆ. ಎಲ್ಲದನ್ನೂ ಸಹಿತ 100-200% ನಾವತ್ತು ಕ್ಲಿಯರ್ ಮಾಡಕ್ ಸಾಧ್ಯನೇ ಇಲ್ಲ. ನಮಗ್ ಗೊತ್ತಿರೋ ವಿಚಾರನೇ ಅದು ಅಲ್ವಾ? ಸೊ ನಮ್ ಕಡೆಯಿಂದ ಏನ್ ಮಾಡಕ್ ಸಾಧ್ಯ, ನಾವು ಅದನ್ನ ಮಾಡ್ತಾ ಇದ್ದೀವಿ. ಇವಾಗ ಅವ್ರು ಕೇಳ್ತಿರೋದು ವೆರಿ ಸಿಂಪಲ್ ಪ್ರಶ್ನೆ ಸಾಹೇಬ್ರೆ. 2 ವರ್ಷದಿಂದ ನನಗೆ ಬಿಲ್ ಕೊಟ್ಟಿಲ್ಲ, ಇವಾಗ 40,000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ, ಇದನ್ನ ನಾನು ಹೆಂಗ್ ಕಟ್ಟಬೇಕು ಅಂತ ಒಂದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಎಲ್ಲರಿಗೂ ಒಂದೇ ತರ ಮಾಡಿ ನೀವು. ನಾನು ಲಂಚ ಕೊಟ್ಟಿಲ್ಲ ಅಂತೇಳಿ ನನ್ನ ಡಿಸ್ಕನೆಕ್ಷನ್ ಮಾಡಿದ್ರೆ ನನ್ನ ಪವರ್ನ, ಬೇರೆಯವ್ರು ಲಂಚ ಕೊಟ್ಟಿದ್ದಾರೆ ಹಂಗಾಗಿ ಅವ್ರನ್ನ ಬಿಟ್ಟಿದ್ದೀರಾ ಅಂತ ಅವರ ನೇರ ಪ್ರಶ್ನೆ ಮತ್ತು ನೇರ ಅಪವಾದ ಅವ್ರದ್ದು. ಸರಿ ಸರ್, ಆಯ್ತು. ಈಗ ಒಂದ್ ಕೆಲಸ, ಅವ್ರು ಯಾರಿಗೆ ಲಂಚ ಕೊಟ್ಟಿದ್ದಾರೆ ಅವೆಲ್ಲ ಸರ್ ನಿಮ್ಗೆ ಪ್ರೂವ್ ಮಾಡಕ್ ಬಂದಿಲ್ಲ. ಅಲ್ಲ ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕಟ್ ಮಾಡಿ ವಲ್ಲಸ್ವಾಮಿ ಹೇಳ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಲಂಚ ಕೊಟ್ಟಿಲ್ಲ ಅಂತ ಫಸ್ಟ್ ಲೈನ್ ಕಟ್ ಮಾಡ್ಬಿಟ್ಟು, ಈಗ ಲೈನ್ ಕಟ್ ಮಾಡ್ಬಿಟ್ಟು ನೀವು ಮೀಟರ್ ಹಾಕ್ಕೋಬೇಕು ಅಂತ ಹೇಳಿ ನಮ್ಗೆ ಹೇಳ್ತೀರಲ್ಲ. ಈಗ ಬೇರೆಯವರೆಲ್ಲ ಕಟ್ ಮಾಡಿ ನೀವು ಮೀಟರ್ ಹಾಕ್ಕೋಬೇಕು ಅಂತ ಹೇಳ್ಬೇಕಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅವರು. ಹೌದು ಸರ್, ಕರೆಕ್ಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ಅಲ್ಲಿ ಏನಾಗುತ್ತೆ, ನೀವು ಅಪ್ಲಿಕೇಶನ್ ಕೊಟ್ಟಿದ್ರೆ ನೀವೇ ನಾವ್ ಹೇಳ್ಕೊಡೋಣ, ನೀವು ಕಟ್ ಮಾಡಿ ಪ್ರಶ್ನೆ ಮಾಡ್ಬೇಕು ನಿಮ್ಮನ್ನಂತ ಅಪ್ಲಿಕೇಶನ್. ಸ್ವಲ್ಪ ನಾನು ಹೇಳ್ತೀನಿ ಇವರೇ ಸಮಸ್ಯೆ ಅಂತ ಹೇಳಿದ್ರೆ. ನಾಗಭೂಷಣ್ ಅಂತ ಅವ್ರ ಹೆಸರು, ನನ್ನ ಹೆಸರು ಬಳಗಾರ ಅಂತ. ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ ಸರ್. ನಾವು ಯಾವುದೇ ಕನ್ಸ್ಯೂಮರ್ ಹತ್ರನೂ ಸಹಿತ ಹೋಗಿ ನೀನ್ ಬಾರಪ್ಪ ಕರೆಂಟ್ ತಗೋ ಅಂತ ನಾವ್ ಹೇಳಲ್ಲ. ಹೋಗಿದ್ದೆ ನಾವು ಮಾಡ್ಕೊಂಡ್ರೆ. ಒಂದ್ ನಿಮಿಷ ನಾಗಭೂಷಣ್ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ.
ಅವ್ರು ಏನ್ ಮಾಡಿದಾರೆ, ನನಗೆ 10 HP ಬೇಕು ಅಂತ ಹೇಳಿ ಅಂತ ಅವರೇ ರಿಕ್ವೆಸ್ಟ್ ಕೊಟ್ಟು ನಾನು ಫ್ಲೋರ್ ಮಿಲ್ ನಡೆಸ್ತೀನಿ ಅಂತ ಥ್ರೂ ಕಾಂಟ್ರಾಕ್ಟರ್ ಬಂದಿದ್ದಾರೆ ಹೊರತು ನಾವೇನೋ ಅವ್ರಿಗೆ ಪ್ರೆಸರ್ ಮಾಡಿ ನೀನ್ ತಾಳಪ್ಪ ಕರೆಂಟ್ ಅಂತ ಹೇಳಿ ಹೇಳಿಲ್ಲ. ಅಲ್ಲಿ ಫೀಲ್ಡ್ ಅಲ್ಲಿ ಅವ್ರ ಲೈನ್ ಮ್ಯಾನ್ ಒಂದ್ ನಿಮಿಷ ನಾಗಭೂಷಣ ಒಂದ್ ನಿಮಿಷ ತಾಳ್ಮೆ ಇರ್ಲಿ, ಮಾತಾಡಿ ಸರ್, ನೀವು ಮಾತಾಡಿ. ಆ ಲೈನ್ ಮ್ಯಾನ್ ಏನ್ ಮಾಡಿದಾನೋ ಏನ್ ಬಿಟ್ಟಿದಾನೋ ಫೀಲ್ಡ್ ಅಲ್ಲಿ ನಮಗದ್ ಗೊತ್ತಿಲ್ಲ, ಆಯ್ತಾ. ಸೊ ಇವ್ರು ಸಪ್ಲೈ ತಗೊಂಡಿದ್ದಾರೆ, ಹಂಗಾಗಿ ನಾವೇನ್ ಮಾಡಿದ್ವಿ, ಇವ್ರಿಗೆ ಸಪ್ಲೈ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ತಾವ್ ಹೇಳಿದ್ರಿ ಬಿಲ್ ಆಗಿದೆ ಇಷ್ಟು ಅಮೌಂಟ್, ಅವರಿಗೆ ಪಾರ್ಟ್ ಪೇಮೆಂಟ್ ಗೆ ನಾವು ಹೇಳಿದೀವಿ, ಹೌದು ಆಗಿರ್ಬಹುದು, ಮಿಸ್ಟೇಕ್ ಆಗಿದೆ, ಇಲ್ಲ ಅಂತ ಇಲ್ಲ, ಅದನ್ನ ನೀವು ಇಷ್ಟೇ ಕಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅಂದ್ರೆ 2 ವರ್ಷದವರೆಗೂ ಟೈಮ್ ಕೊಡ್ತೀರಾ ಸರ್ ಇವಾಗ? ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ ಸರ್. ಈವನ್ ಅವ್ರಿಗೆ ಅಡ್ವೈಸ್ ಸಹಿತ ಮಾಡಿದ್ದೀನಿ ನಾನು, ನೋಡಿ ನಿಮ್ಗೆ 10 HP ಅವಶ್ಯಕತೆ ಇಲ್ಲ, ಈಗ ಫ್ಲೋರ್ ಮೇಲೆ ಸಿಂಗಲ್ ಫೇಸ್ ಮೋಟರ್ ಬರ್ತಾ ಇದೆ, ಸಿಂಗಲ್ ಫೇಸ್ ಮೋಟರ್ ನೀವು ಹಾಕ್ಕೊಳ್ಳಿ, ಫ್ಲೋರ್ ರಿಡಕ್ಷನ್ ಮಾಡ್ಕೊಳ್ಳಿ, ನಿಮ್ಗೆ ಅಷ್ಟು ಬಿಲ್ ಬರಲ್ಲ ಮುಂದಿನ ದಿನಗಳಲ್ಲಿ ಅಂತ ಸಹಿತ ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ. ನನ್ನ ಕಡೆಯಿಂದ ಏನ್ ಸಾಧ್ಯತೆ ಇದೆ ನಾನು ಅವ್ರಿಗೆ ಅನುಕೂಲ ಮಾಡ್ಕೊಡಕ್ ಬನ್ನಿ, ಅದನ್ನ ಸಹಿತ ನಾನು ಹೇಳಿದ್ದೀನಿ. ನೋಡಪ್ಪ ಈ ತರ ಸುಮ್ಮನೆ 10 HP ನಿಮ್ಗೆ ಅವಶ್ಯಕತೆ ಇಲ್ಲ, 2 HP 3 HP ಸಿಂಗಲ್ ಫೇಸ್ ಮೋಟರ್ಗಳು ಬರ್ತಾ ಇದೆ, ಸಿಂಗಲ್ ಫೇಸ್ ಅಲ್ಲಿ ನಡೀತಿದೆ. ಈವನ್ ಏನೇ ಸಮಸ್ಯೆ ಆದ್ರೆ ಸಿಂಗಲ್ ಫೇಸ್ ಅಲ್ಲೇ ಮೋಟರ್ ನಡೀತದೆ, ಅಂತದನ್ನ ಯೂಸ್ ಮಾಡಿ. ಸುಮ್ಮನೆ ವಿನಾಕಾರಣ ಯಾರೋ ಏನೋ ಫ್ರೀ ಕೊಟ್ಟರು ಅಂತ ಹೇಳಿ ತಗೊಂಡ್ಬಂದು ಇವ್ರು ಹಾಕೊಂಡು ಅದನ್ನ ಈಗ ಬರ್ಡನ್ ಆಗ್ತಾರೆ ಇವರಿಗೆ. ಸೊ ಹಂಗಾಗಿ ಅಲ್ಲೇ ಮಾಡಕ್ಕಾಗತ್ತೆ, ಅದು ಯೂಸ್ ಮಾಡ್ಲಿಕ್ಕೆ ನಾವು. ಆಯ್ತು ಸರ್, ಇವಾಗ ಮಿನಿಮಮ್ ನೀವು ಕೊಟ್ಟಿದ್ದೀರಾ, ಅದೇನಿದೆಯೋ ಯೂನಿಟ್ ಏನ್ ನೋಡಿದ್ಯೋ ಅದ್ರ ಮೇಲೆ ನೀವು ಬಿಲ್ ಮಾಡಿದೀರಾ, ಅದೆಲ್ಲ ಓಪನ್. 2 ವರ್ಷಗಳ ಕಾಲ ನೀವು ಕರೆಂಟ್ ಬಿಲ್ ಕೊಡದೇ ಇರೋದು ದೊಡ್ಡ ತಪ್ಪು, ಅದನ್ನ ಅಬ್ಸರ್ವ್ ಮಾಡದೇ ಇರೋದು 2W ಸಾಹೇಬ್ರು ನಿಮ್ ದೊಡ್ಡ ತಪ್ಪು, ಓಕೆನಾ. ಲೈನ್ ಮ್ಯಾನ್ ಏನೋ ಮಾಡಿದಾನೆ, ಫೀಲ್ಡ್ ಅಲ್ಲಿ ಏನ್ ಮಾಡ್ತಾನೆ ನನ್ಗೆ ಗೊತ್ತಿಲ್ಲ ಅನ್ನೋದು ಇನ್ನೂ ಒಂದು ದೊಡ್ಡ ತಪ್ಪು, ಓಕೆನಾ ಸರ್. ಈ ವಾರದ ಸರ್ 1 ಸೆಕೆಂಡ್ ನಾನು ಹೇಳ್ತೀನಿ ಕೇಳಿ ಸರ್, 1 ನಿಮಿಷ ನಾನು ಹೇಳ್ತೀನಿ ಕೇಳ್ರಿ. ನನ್ನ ಸಬ್ ಡಿವಿಷನ್ ಅಲ್ಲಿ ಎಷ್ಟು ಜನ ಲೈನ್ ಮಾಡ್ತಾರೆ, ಒಬ್ಬೊಬ್ಬ ದಿನ ಏನೇನ್ ಮಾಡ್ತಾನೆ ಅಂತ ನಾನು ನೋಡಕ್ಕಾಗಲ್ಲ, ಅದಕ್ಕೋಸ್ಕರನೇ ಸೆಕ್ಷನ್ ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ತಾರೆ, ಅವ್ರು ಅದರ ಜವಾಬ್ದಾರಿ ತಗೊಂತಾರೆ. ಅಲ್ಲ ನೀವು ಹಂಗಲ್ಲ ಸಾಹೇಬ್ರೆ, ಇವಾಗ ನೀವು ಎಲ್ಲಾರನು ನೀವೇ ನೋಡಕ್ಕಾಗಲ್ಲ, ಅದು ಒಪ್ಪನ. ಅದಕ್ಕೋಸ್ಕರನೇ ಒಂದಿಷ್ಟು ಜನ ಏಜ್ಗಳನ್ನ ಇಟ್ಟಿದ್ರೆ ಅದನ್ನು ಒಪ್ಪನ. ಬಟ್ ಅವರಿಂದ ಆದ್ರೂ ನೀವು ರಿಪೋರ್ಟ್ ತಗೋಬೇಕಲ್ಲ, ನಿಮ್ಮಲ್ಲಿರೋ 3-4 ಜನ ಏಗಳ ಹತ್ರ ಆದ್ರೂ ರಿಪೋರ್ಟ್ ತಗೋಬೇಕಲ್ಲ ನೀವು. ಸರ್ ಅದನ್ನ ನಾನು ಹೇಳ್ತಿರೋದು, ಅವ್ರ ಹತ್ರನೇ ರಿಪೋರ್ಟ್ ತಗೊಂಡು ಇವಾಗ ಮತ್ತೆ ನೀವು ರಿಪೋರ್ಟ್ ತಗೊಂಡ್ರು ನಿಮ್ಮ ಹತ್ರ ಮಾಹಿತಿ ಇಲ್ವಲ್ಲ ಸರ್? ಅಲ್ಲ ಇದೆಯಲ್ಲ ಈಗ ಅವ್ರಿಗೆ. ಸರಿ ಸರ್, ಇವಾಗ ಎಷ್ಟೊತ್ತು ಮಾತಾಡಿದ್ರು ನಿಮ್ಮ ಸಮರ್ಥನೆ ನೀವು ಮಾಡ್ಕೋಬೇಕು, ನಮ್ಮ ಸಮರ್ಥನೆ ನಾವು ಮಾಡ್ಕೋಬೇಕು, ಕನ್ಸ್ಯೂಮರ್ನ ಸಮರ್ಥನೆ ಅವ್ರು ಮಾಡ್ಕೋಬೇಕು, ಆಯ್ತಾ. ಇದು ಕೊನೆಗೆ ಸರ್ 1 ನಿಮಿಷ ನಾನು ಹೇಳ್ತೀನಿ ಕೇಳಿ ಸರ್, ಅವರಿಗೆ ನೀವು ನಿಮ್ಮ ಕಡೆಯಿಂದ ಸಜೆಸ್ಟ್ ಮಾಡಿ, ಅದೇನಿದೆ ರಿಡಕ್ಷನ್ ಲಾಸ್ ನೋಟ್ ಮಾಡ್ಕೊಂಡು ಸಿಂಗಲ್ ಫೇಸ್ ಮೋಟರ್ ಹಾಕ್ತಾರೆ ಕೇಳ್ರಿ. ಒಂದು ಸೆಕೆಂಡ್ ಒನ್ ಅವ್ರಿಗೆ ಏನಿದೆ ಎಷ್ಟು ತಿಂಗಳ ಪಾರ್ಟ್ ಪೇಮೆಂಟ್ ಬೇಕು ಅದನ್ನ ರಿಕ್ವೆಸ್ಟ್ ಲೆಟರ್ ಕೊಡಕ್ ಕೇಳ್ರಿ. ರಿಕ್ವೆಸ್ಟ್ ಲೆಟರ್ ಏನ್ ಕೊಡಲ್ಲ ಸರ್, ನೋಡಿ ಮತ್ತೆ ನೀವು ಎಲ್ಗೂ ಹೋಗ್ಬೇಡಿ, ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಮಿಸ್ಟೇಕ್ ಈಸ್ ಯುವರ್ ಸರ್. 1 ಸೆಕೆಂಡ್ ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು 1 ನಿಮಿಷ ನಾನು ಹೇಳಿ ಕೇಳಿಸ್ಕೊಳ್ಳಿ ಸರ್. ತಪ್ಪು ನಿಮ್ಮ ಕಡೆಯಿಂದ ಆಗಿದೆ ಅಂದ್ಮೇಲೆ ಅದನ್ನ ಸರಿ ಮಾಡಿಕೊಡುವಂತ ಜವಾಬ್ದಾರಿನೂ ನಿಮ್ ಕಡೆನೇ ಇದೆ. ಒಂದೇ ನಿಮಿಷ ನಮ್ಮ ಹತ್ರ ಒಂದು ನಾನು ಹೇಳ್ತೀನಿ ಹೇಳಿ ಸರ್. ಕರೆಂಟ್ ಹಾಕ್ಕೊಳ್ಳೋದು, ಕರೆಂಟ್ ಇಲ್ಲ ಅಂತ ಕೇಳೋದು ಕನ್ಸ್ಯೂಮರ್ ಎಷ್ಟು ಜವಾಬ್ದಾರಿ ಇದೆಯೋ ಅದೇ ರೀತಿ ಸ್ವಾಮಿ ನಾವು ಕರೆಂಟ್ ಹಾಕ್ಸ್ಕೊಂಡಿದೀವಿ, ಕರೆಂಟ್ ಬಿಲ್ ನನಗೆ ಬಂದಿಲ್ಲ, ಕರೆಂಟ್ ಬಿಲ್ ಕೊಟ್ಟಿಲ್ಲ, ನನ್ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಅಷ್ಟೇ ಜವಾಬ್ದಾರಿ ಅವ್ರದ್ದು ಇದೆ ಸರ್. ಅಂದ್ರೆ ಸಂಬಳ ತಗೊಳ್ತಿರೋರ್ಗೆ ಏನು ಜವಾಬ್ದಾರಿ ಇಲ್ಲ ಸರ್, ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಹೆಂಗ್ ಸರ್ ನೀವು ಹೇಳ್ತೀರಾ ಕರೆಂಟ್ ತಗೊಂಡಿದೆ ಸರ್? ಇವಾಗ ಇಲ್ಲ ಸರ್, 1 ನಿಮಿಷ ಇರಿ ಸರ್, ನೀವು ಈ ತರ ಲಾಜಿಕ್ ಎಲ್ಲ ಮಾತಾಡಕ್ ಹೋಗ್ಬೇಡಿ ಸರ್ ದಯವಿಟ್ಟು. ಮತ್ತೆ ನೀವೇನ್ ಸರ್ ಮಾತಾಡ್ತಿರೋದು? ಇನ್ನು ಇವಾಗ ನಿಮ್ಮಲ್ಲಿ ಮೀಟರ್ ರೀಡರ್ಗಳು AEGIಗಳು ಏನ್ ಸರ್ ಮಾಡ್ತಾ ಇದಾರೆ? ಏನ್ ಸರ್ ಮಾತಾಡ್ತೀರಾ ನೀವು? ನಿಮ್ ಜವಾಬ್ದಾರಿ ಇಲ್ವಾ ಸರ್? ಒಂದು ಆರ್ಡರ್ ನಂಬರ್ ಇಶ್ಯೂ ಮಾಡಿದ್ಮೇಲೆ ಬಿಲ್ ಕೊಡ್ಬೇಕು ಅಂತ ಏನಿದೆ ಸರ್? ಕನ್ಸ್ಯೂಮರ್ ಬರ್ಬೇಕು ನಿಮ್ಮ ಹತ್ರಕ್ಕೆ. ನೀವು ರೋಡ್ ಮನೆ ಮುಂದಕ್ಕೆ ಹೋಗಿ ನಾನು ಸರ್ವಿಸ್ ಕೊಡ್ತೀನಿ ಅಂತ ಒಪ್ಕೊಂಡಿರೋದು ನಿಮ್ ಕಸ್ಟಮರು. ಅಲ್ಲ ನಾನು ಹೇಳ್ತೀನಿ ನಾನು ನನ್ನ ಹತ್ರ ಬಾ ಅಂತ ನಾನು ಹೇಳ್ತಿಲ್ಲ, ನಾನು ಹೇಳ್ತಿರೋದು ಈ ಜವಾಬ್ದಾರಿ ಮಾತಾಡ್ತಾ ಇದ್ರಲ್ಲ ಮತ್ತೆ ಇವಾಗ ಏನಕ್ಕೆ ಸರ್ ಕೇಳ್ಬೇಕು? ಏನಕ್ಕೆ ಸರ್ ಕೊಡ್ಬೇಕು? ಹಂಗಾದ್ರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕನೆಕ್ಷನ್ ಹೆಂಗ್ ಡಿಸ್ಕನೆಕ್ಟ್ ಮಾಡ್ತೀರಾ ನೀವು? ಡಿಸ್ಕನೆಕ್ಷನ್ ಮಾಡಿಲ್ಲ ಸರ್, ಮಾಡಿರೋದಕ್ಕೆ ಕೇಳ್ತಾ ಇದ್ದೀನಿ ನಾನು. ಮಾಡಿಲ್ಲ ಅಂದ್ರೆ ಬಿಡಿ, ಸಂತೋಷ. ಸರ್ ನಾನು ಕೇಳ್ತಿರೋ ಪಾಯಿಂಟ್ ಅರ್ಥ ಮಾಡ್ಕೊತಲ್ಲ ನೀವು. ಇವಾಗ ಡಿಸ್ಕನೆಕ್ಷನ್ ಅಂತ ಹೋಗ್ತೀರಾ, ಒಂದಕ್ಕೆ ಅವ್ನು ದುಡ್ಡು ಕಟ್ಟಿಲ್ಲ ಅಂದ್ರೆ ಕನ್ಸ್ಯೂಮರು ಡಿಸ್ಕನೆಕ್ಷನ್ ಮಾಡ್ಕೊ ಬರ್ತೀರಲ್ಲ, ಅದನ್ನ ಯಾರು ನಿಮ್ ಕನ್ಸ್ಯೂಮರೇ ಬಂದ್ ಹೇಳ್ತಾನ ನಾನು ದುಡ್ಡು ಕಟ್ಟಿಲ್ಲ ಬಂದ್ ಕಟ್ ಮಾಡ್ಕೊಂಡು ಹೋಗಿ ಅಂತ? ನಿಮ್ಮಲ್ಲಿ ಇರುತ್ತೆ ತಾನೆ ಡೇಟಾ? ಸರ್ ನೀವು ಏನೇನೋ ಉತ್ತರ ಕೊಡ್ಬೇಡಿ ದಯವಿಟ್ಟು.
ಸಮಸ್ಯೆಗಳನ್ನ ಬಗೆಹರಿಸಿ. ನಿಮ್ಗೆ ಯಾವುದೇ ರೀತಿಯಾದ ಲೆಟರ್ ಕೊಡಕ್ಕಾಗಲ್ಲ. ಅವ್ರ ಪಾರ್ಟ್ ಟೈಮ್ ಪೇಮೆಂಟ್ ನ ನೀವು ಮಾಡ್ಕೊಡ್ಬೇಕು, ಕೊಡಿ. ಮಾಡಿ 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 ನಾನ್ ಮಾಡೋದಲ್ಲ, ನೀವು ಮಾಡಬೇಕು. ಅವರೆಲ್ಲ ಅವರೇ ಆಯ್ತು ಮಾಡಿ ಪೇಮೆಂಟ್ ಮಾಡ್ಲಿಲ್ಲ ಅದನ್ನ ಮಾಡ್ಕೊಡಿ, ಅವ್ರಿಗೆ ಅನುಕೂಲ ಮಾಡ್ಕೊಡಿ. ಇವಾಗ ಕನ್ಸ್ಯೂಮರ್ಗೆ ಬರ್ಡನ್ ಆಗೋದ್ ಬೇಡ. ಮಾಡ್ಕೊಡ್ತೀನಿ ಸರ್. ನಿಮ್ಮಿಂದ ತಪ್ಪಾಗ್ಬಿಟ್ಟು ನೀವು ಲೆಟರ್ ಕೊಡಿ ಅಂದ್ರೆ ಏನ್ ಸರಿ ಅದು? ಸರ್ ನಾನು ಹೇಳ್ತಿರೋದು ನನಗೆ ಅವ್ರು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಏನಾದ್ರು ಐಡಿಯಾ ಇದ್ರೆ ಕೊಡಿ ಅಂತ ಹೇಳಿ. ಆಯ್ತು ಸರ್, ಬಂದು ಕೇಳಕ್ಕಾದ್ರೆ ಕೊಡಿ, ಅನುಕೂಲ ಮಾಡ್ಕೊಡಿ. ಮಾಡ್ಕೊಡಲ್ಲ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಾನು ಯಾಕೆ ಸಜೆಷನ್ ಅಲ್ಲೇ ನಾನೇ ಕೊಡ್ತೀನಿ. ಆಯ್ತು ಸರ್, ನೀವು ಸಜೆಷನ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಾವು ಇಲ್ಲ ಅಂತ ಹೇಳ್ತಿಲ್ಲ, ಆಯ್ತಾ. ಇವಾಗ ಒಟ್ಟಾರೆಯಾಗಿ ಇವತ್ತು ಇಲಾಖೆಗಳು ನಡೀತಿರೋದು ಕನ್ಸ್ಯೂಮರ್ ಕಡೆಯಿಂದ ಆಗ್ಲಿ, ಆಫೀಸರ್ಸ್ ಇಂದ ಅಲ್ಲ. ಕರೆಕ್ಟಾ ಸರ್? ಕನ್ಸ್ಯೂಮರ್ ದುಡ್ಡು ಕಟ್ಟಿದ್ರೆ ನಿಮ್ಗೂ ಸಂಬಳ ಬರುತ್ತೆ, ಇಲಾಖೆ ನಡೆಯುತ್ತೆ. ಸುಮ್ನೆ ಏನ್ ಇಲಾಖೆ ನಡೆಯಲ್ಲ. ಏನು ಬೀಜ ಹಾಕಿದಾರ ಬೆಸ್ಕಾಂ ಅವರು ದುಡ್ಡಿಗೆ? ಇಲ್ವಲ್ಲ. ಮತ್ತೆ ಹಂಗಿದೆ. ಅನುಕೂಲ ಮಾಡ್ಕೊಡಿ. ಇವಾಗ ತೊಂದ್ರೆ ನಿಮ್ ಕಡೆಯಿಂದ ಆಗಿರೋದ್ರಿಂದ ಅದಕ್ಕೆ ಪರಿಹಾರನೂ ನೀವೇ ಕೊಡ್ಬೇಕು. ದಯವಿಟ್ಟು ಮಾಡ್ಕೊಡಿ ಅವ್ರಿಗೆ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು ಅವರಿಗೆ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಟ್ಟಿದ್ದೀನಿ ನಾನು. ನಾಗಭೂಷಣ್ ಇಲ್ಲಿ ನಾಗಭೂಷಣ್ ವಾದ ಮಾಡ್ಬೇಡಿ. ಇವಾಗ ಏನಾಗಿದೆ ಅದಾಗಿದೆ, ಮುಂದೆ ಏನಾಗ್ಬೇಕು ಅದನ್ನ ಮಾಡಿ ಪರಿಹಾರ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಓಕೆನಾ? ವಾದ ಬೇಡ. ವಾದದಿಂದ ಏನೂ ಆಗಲ್ಲ. ನಿಮ್ಗೂ ಲಾಭ ಇಲ್ಲ, ಸಾಹೇಬ್ರಿಗೂ ಲಾಭ ಇಲ್ಲ. ಸರ್ ನನ್ಗೆ ವಾದ ಇಲ್ಲ, ಯಾವುದೇ ಕೋಪ ಇಲ್ಲ. ಆದ್ರೆ ಒಂದು ಮಾತ್ರ ನನ್ಗೆ ಅನ್ಯಾಯ ಮಾಡಿದ್ದಾರೆ ಸರ್. ಏನಾಗಿದೆ? ಅದಕ್ಕೂ ಮೀಟರ್ ಇಲ್ಲ, ಆದ್ರೂ ಕರೆಂಟ್ ಕೊಟ್ಟಿದ್ದಾರೆ. ನಾನು ಎಲ್ಲರಂತೆ ಇದ್ದಾಗ ನೀವು ಕಟ್ ಮಾಡಿ ಮೀಟರ್ ತಗೋಬೇಕು ಅಂತ ಹೇಳೋ ಅಧಿಕಾರಿಗಳು ಹಂಗೆ ಇದ್ದಾಗ ಕಟ್ ಮಾಡಿ ಅವನು ಮೀಟರ್ ತಗೋಬೇಕು, ಲೇಟರ್ ತಗೋಬೇಕು, NOC ತಗೋಬೇಕು, ಆಳು ತಗೋಬೇಕು, ಬಿಲ್ ಕಟ್ಟಬೇಕು ಅಂತ ಯಾಕೆ ಮಾಡಲ್ಲ? ಯಾಕೆ ಮಾಡ್ತಾ ಇಲ್ಲ? ಒಂದ್ ವೇಳೆ ಮಾಡಿದ್ರೆ ಡಿಸ್ಕೌಂಟ್ ಯಾವ್ದಾದ್ರು ಮಾಡಿದ್ರೆ ಕರ್ನಾಟಕ ಸರ್ಕಾರ ತೋರಿಸಿ. ಸರ್, ಇದು ವ್ಯಾಲಿಡ್ ಪಾಯಿಂಟ್ ಇದೆ. ಇವ್ರು ಕೇಳ್ತಾ ಇರೋದು ಏನಂದ್ರೆ, ನಾನು ನ್ಯಾಯಬದ್ಧವಾಗಿ ಮೀಟರ್ ಹಾಕ್ಸ್ಕೊಂಡಿದೀನಿ, ನನಗೆ ಇಲ್ದಿದ್ದು ಬೇರೆಯವ್ರಿಗೆ ಯಾಕೆ ನೀವು ನ್ಯಾಯಬದ್ಧವಾಗಿ ಮೀಟರ್ ಹಾಕ್ಸಿಲ್ಲ ಅಂತ ಕೇಳ್ತಾ ಇದಾರೆ ಸರ್ ಅವರು. ಇರಿ. ಹೇಳಿ ಸರ್, ಹೇಳಿ. ಪವರ್ ಇನ್ಸ್ಟಾಲೇಷನ್, ಲೈಟಿಂಗ್ ಇನ್ಸ್ಟಾಲೇಷನ್ ಅಂತ ಬೇರೆ ಇರುತ್ತೆ. ಓಕೆ. ಲೈಟಿಂಗ್ ಇನ್ಸ್ಟಾಲೇಷನ್ ಬೇರೆ, ಪವರ್ ಇನ್ಸ್ಟಾಲೇಷನ್ ಬೇರೆ. ಓಕೆ. ಕಮರ್ಷಿಯಲ್ ಅಂತ ಅಂದ್ಮೇಲೆ ಅವರು ನಮ್ಗೆ ಏನಾಗುತ್ತೆ, ಈಗ ನೀವೇ ನೋಡಿದ್ರೆ ಈಗ LT1, LT2 ಅದೆಲ್ಲ ಏನಿದೆ ಲೈಟಿಂಗ್ ಇನ್ಸ್ಟಾಲೇಷನ್ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಕೊಡ್ತಾ ಇದಾರೆ, ಇವಾಗ ಪೇಮೆಂಟ್ ಮಾಡ್ತಾ ಇದಾರೆ. ಓಕೆ. ಪಬ್ಲಿಕ್ ನಾವು ಇಲ್ವಾ ಕಮರ್ಷಿಯಲ್ ಹಾಕಿದ್ರಿಲ್ವಾ? L2 ಬಿಟ್ಟು ಕಮರ್ಷಿಯಲ್ ಯಾವ ಇಲ್ವಾ? ಅವಕ್ ಬಿಲ್ ಕೊಡ್ತಾ ಇದ್ದೀರಾ ನೀವು? ಅವಕ್ ಮೀಟರ್ ಹಾಕ್ತಿದ್ದೀರಾ? ಅವ್ನ್ ಮಾಡಿದ್ದೀರಾ? ಈಗ ನೀವು ಹೇಳಿದಿರಲ್ವಾ, ಇವಾಗ ಅದು ಏನಿದೆ ಅದನ್ನ ಕ್ರಮ ತಗೊಂಡು ಸಂಬಂಧಪಟ್ಟ ಅಸಿಸ್ಟೆಂಟ್ ಇಂಜಿನಿಯರ್ಗೆ, ಲೈನ್ ಮ್ಯಾನ್ ಗಳಿಗೆ ಡೈರೆಕ್ಷನ್ ಕೊಟ್ಟು ಅಂತ ಯಾವ ಇನ್ಸ್ಟಾಲೇಷನ್ ಇದೆ ಕಮರ್ಷಿಯಲ್ ಇನ್ಸ್ಟಾಲೇಷನ್ ಎಲ್ಲವನ್ನು ಸಹಿತ ಡಿಸ್ಕನೆಕ್ಷನ್ ಮಾಡುತ್ತೆ. ಅಲ್ಲಿಗೆ ಒಟ್ಟಾರೆಯಾಗಿ ನಿಮ್ಮ ಶಾಖೆಯ ಅಧಿಕಾರಿಗಳು ಯಾವುದೇ ರೀತಿಯಾದ ಪ್ರಾಮಾಣಿಕ ಕೆಲಸ ಮಾಡ್ತಾ ಇಲ್ಲ ಅನ್ನಂಗಾಯ್ತು ಸರ್. ನೀವು ಒಪ್ಪಿದಂಗಾಯ್ತು ಇಂಡೈರೆಕ್ಟ್ ಆಗಿ. ಸರ್ ಅಲ್ಲ, ನಾನು ಹೇಳ್ತಾ ಇರೋದು ಅಲ್ಲ ಕೆಲಸ ಮಾಡ್ತಿಲ್ಲ. ಇಲ್ಲ ಸರ್, ಸಿಂಪಲ್ ಸರ್. ಇವಾಗ ಅವರು ಆಪಾದನೆ ಮಾಡ್ತಾ ಇದಾರೆ ನೇರವಾಗಿ ಸರ್. ಅಯ್ಯೋ ಹೇಳ್ತಾ ಇದಾರೆ. ಆದ್ರೆ ನಾನು ಹೇಳ್ತಾ ಇರೋದು ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಕೆಲವೊಂದು ಫೀಲ್ಡ್ ಪರಿಸ್ಥಿತಿ ಹಂಗಿರತ್ತೆ, ಕೆಲವೊಂದು ಏನೋ ಸಮಸ್ಯೆ ಆಗಿ ಆಗದೆ ಇರಬಹುದು. ಮುಂದಿನ ದಿನಗಳಲ್ಲಿ ನಮ್ ಗಮನಕ್ಕೆ ಬಂದಿದ್ದೀರಾ, ಅದೇನಿದೆ ಕ್ರಮ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಡೋಣ. ಕೆಲಸ ಮಾಡ್ತೀವಿ. ಆಯ್ತು. ನಾಗಭೂಷಣ್ ನಿಮ್ಮ ಪಾಯಿಂಟ್ ವ್ಯಾಲಿಡ್ ಇದೆ. ಎಲ್ಲರಿಗೂ ಸಮವಾಗಿರ್ಬೇಕು, ಎಲ್ಲರಿಗೂ ಕಾನೂನು ಒಂದೇ. AW ಸಾಹೇಬರು ಕರೆಂಟ್ ನ ನೇರವಾಗಿ ಬಳಸಿದ್ರು ತಪ್ಪೆ, ನಾಗಭೂಷಣ್ ಕರೆಂಟ್ ನ ನೇರವಾಗಿ ಬಳಸಿದ್ರು ತಪ್ಪೆ, ಬಲಗಾರ ನೇರವಾಗಿ ಕರೆಂಟ್ ಬಳಸಿದ್ರು ತಪ್ಪೆ. ಯಾರು ಮಾಡಿದ್ರು ತಪ್ಪೆ. ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಇದ್ಮೇಲೆ ಎಲ್ಲರೂ ಒಂದೇ ಕಾನೂನನ್ನ ಪಾಲನೆ ಮಾಡಬೇಕು. ಅದಕ್ಕೆ ಕಾನೂನು ಮಾಡಿರೋದು. ಅದು AW ಅವ್ರಿಗೂ ಹೊರತಲ್ಲ, ನಾಗಭೂಷಣ್ಗೂ ಹೊರತಲ್ಲ. ಇವತ್ತು ನಿಮ್ಮ ಏರಿಯಾದಲ್ಲಿ ಯಾರೇ ಆಗಿರ್ಲಿ ಆ ತರ ಒಂದು ಅಕ್ರಮವಾಗಿ ವಿದ್ಯುತ್ ಬಳಸ್ತಿದ್ರೆ ಅದು ತಪ್ಪು. ಇವಾಗ AW ಸಾಹೇಬ್ರು ಒಪ್ಕೊಂಡಿದ್ದಾರೆ, ಅದನ್ನ ಡಿಸ್ಕನೆಕ್ಷನ್ ಮಾಡಿಸ್ತೀನಿ ಅಂತ. ಅದನ್ನು ಒಂದು ನ್ಯಾಯ ಕೊಡಿಸೋಂಥದ್ದಾಗ್ಲಿ, ಅದನ್ನು ಆಗ್ಲಿ, ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಬಗೆಹರಿಲಿ ಅಂತ ನಾನು ಸಹ ಕೇಳ್ತೀನಿ ಸರ್. ಥ್ಯಾಂಕ್ ಯು ಇಬ್ರು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.